ಜಗತ್ತಿನಲ್ಲಿ ಪರ್ಫೆಕ್ಟ್ ಮರ್ಡರ್ ಅನ್ನೋದು ಇದೆಯಾ? ಈ ಕಥೆಯನ್ನ ಕೇಳಿದ್ರೆ ನೀವು ಇದೆ ಅನ್ನಬಹುದು. ಯಾಕೆಂದ್ರೆ ಇಲ್ಲಿ ಪ್ಲಾನ್ ಮಾಡಿದ್ದು ಸಾಧಾರಣ ಹೆಂಡತಿಯಲ್ಲ, ಒಬ್ಬ ಕ್ರಿಮಿನಲ್ ಮಾಸ್ಟರ್ ಮೈಂಡ್. ಸುಪಾರಿ ಕಿಲ್ಲರ್ಸ್, ನಕಲಿ ದರೋಡೆ ಕತೆ, ಕಳುವಾದ ಒಡವೆಗಳು ಎಲ್ಲವೂ ಪಕ್ಕಾ ಇತ್ತು. ಆದರೆ ಆಕೆ ಮಾಡಿದಂತಹ ಒಂದೇ ಒಂದು $1 ಮಿಲಿಯನ್ ಮಿಸ್ಟೇಕ್ ನಿಂದ ಇಡೀ ನಾಟಕವೇ ಉಲ್ಟಾ ಮಾಡಿಬಿಡ್ತು. ಕೇವಲ 6 ಗಂಟೆಯ ಅವಧಿಯಲ್ಲಿಯೇ ಆಕೆಯನ್ನ ಪೊಲೀಸರು ಬೇಟೆಯಾಡಿದ್ದೇಗೆ ಪತಿಯ ಮೈ ಬಣ್ಣವೇ ಆತನ ಸಾವಿಗೆ ಕಾರಣವಾಯಿತಾ? ಬನ್ನಿ, ಮಧ್ಯಪ್ರದೇಶದ ದಾರಾ ಜಿಲ್ಲೆಯಲ್ಲಿ ನಡೆದ ಈ ಭೀಕರ ಕೊಲೆಯ ರಹಸ್ಯವನ್ನ ಇವತ್ತು ಡಿಕೋಡ್ ಮಾಡೋಣ. ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲಾ ತರದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮಧ್ಯಪ್ರದೇಶದ ದಾರಾ ಜಿಲ್ಲೆಯ ಗೋದಿಖೇಡ ಎಂಬ ಒಂದು ಸಣ್ಣ ಗ್ರಾಮ. ದೇವಕೃಷ್ಣ ಪುರೋಹಿತ್ ಎಂಬ 28 ವರ್ಷದ ಹುಡುಗ ಮೆಣಸಿನಕಾಯಿ ವ್ಯಾಪಾರವನ್ನ ಮಾಡಿಕೊಂಡು ಇದ್ದ ಮತ್ತು ಅಲ್ಲಿನ ಎಲ್ಲರಿಗೂ ಅವನು ಚಿರಪರಿಚಿತನಾಗಿದ್ದ. ಒಳ್ಳೆ ಹುಡುಗನು ಕೂಡ ಆಗಿದ್ದ. ಹೀಗೆ ಮೆಣಸಿನಕಾಯಿ ವ್ಯಾಪಾರವನ್ನ ಮತ್ತು ಮಸಾಲೆ ಪದಾರ್ಥದ ವ್ಯಾಪಾರಗಳನ್ನ ಚೆನ್ನಾಗಿಯೇ ನೋಡಿಕೊಂಡು ಹೋಗುತ್ತಿದ್ದಂತಹ ಈ ಹುಡುಗ ಜೀವನದಲ್ಲಿ ಎಲ್ಲವನ್ನ ಸಂಪಾದನೆ ಮಾಡಿದ್ದ. ಆದರೆ ಏಪ್ರಿಲ್ 1, 2015 ಅಂದರೆ ಹಿಂದಿಗೆ 11 ವರ್ಷಗಳ ಹಿಂದೆ ದೇವಕೃಷ್ಣ ಮತ್ತು ಪ್ರಿಯಾಂಕಾ ಇಬ್ಬರನ್ನ ಬಾಲ್ಯ ವಿವಾಹವನ್ನ ಅವರ ಮನೆ ಕಡೆಯವರು ಮಾಡಿದ್ದರು. ಈ ಬಾಲ್ಯ ವಿವಾಹವನ್ನ ಆಗಿದ್ದರೂ ಈ ದೇವಕೃಷ್ಣ ಮತ್ತು ಪ್ರಿಯಾಂಕಾ ಇನಿಷಿಯಲ್ ಡೇಸ್ ಗಳಲ್ಲಿ ತುಂಬಾ ಚೆನ್ನಾಗಿಯೇ ಇದ್ದರು ಮತ್ತು ಕೆಲವು ವರ್ಷಗಳ ತನಕ ಅವರ ನಡುವೆ ಯಾವುದೇ ರೀತಿಯ ಜಗಳಗಳು ಇರಲಿಲ್ಲ. ಆದರೆ ಪ್ರಿಯಾಂಕಾಗೆ ಒಂದು ವ್ಯಾಮೋಹವಿತ್ತು. ಅದೇನೆಂದರೆ ಅವಳಿಗೆ ಸೌಂದರ್ಯದ ಬಗ್ಗೆ ಅತಿಯಾದ ವ್ಯಾಮೋಹವಿತ್ತು ಮತ್ತು ಆಕೆ ಕೂಡ ತುಂಬಾ ಸುಂದರವಾಗಿ ಇದ್ದಂತಹ ಹುಡುಗಿ. ಮದುವೆ ಆದಂತಹ 3 ರಿಂದ 4 ವರ್ಷಗಳ ನಂತರ ಯಾವಾಗ ಈಕೆ ಪ್ರೌಢ ವ್ಯವಸ್ಥೆಗೆ ಬರುತ್ತಾಳೋ ಆಗ ಅವಳಿಗೆ ತನ್ನ ಪತಿಯ ಮೇಲೆ ಒಂದು ಅಸಹ್ಯ ಹುಟ್ಟಲು ಶುರುವಾಗುತ್ತದೆ. ಏಕೆಂದರೆ ಆಕೆಯ ಪತಿಯಾದ ದೇವಕೃಷ್ಣ ನೋಡಲು ಸ್ವಲ್ಪ ಕಪ್ಪಾಗಿ ಇರುತ್ತಾನೆ. ಇದರಿಂದ ಅವಳಿಗೆ ತುಂಬಾ ಅಸಹ್ಯ ಅನಿಸುತ್ತಿರುತ್ತದೆ ಮತ್ತು ಅವಳು ಎಲ್ಲಿಯೂ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳಲು ಅಸಹ್ಯ ಪಡುತ್ತಿರುತ್ತಾಳೆ. ಇದರಿಂದ ದೇವಕೃಷ್ಣ ಮತ್ತು ಪ್ರಿಯಾಂಕಾ ನಡುವೆ ಆಗಾಗ ಮನೆಯಲ್ಲಿ ಜಗಳ ಕೂಡ ಆಗುತ್ತಿರುತ್ತದೆ. ಆದರೆ 2018ರಲ್ಲಿ ದೇವಕೃಷ್ಣನ ಕಜಿನ್ ಆದ ಕಮಲೇಶ್ ಎಂಬಾತನ ಪರಿಚಯ ಪ್ರಿಯಾಂಕಾಗೆ ಆಗುತ್ತದೆ. ಈ ಕಮಲೇಶ್ ಎಂಬಾತನು ನೋಡಲು ಸುಂದರವಾಗಿದ್ದ ಮತ್ತು ಪ್ರಿಯಾಂಕಾಗೆ ಬಯಸಿದಂತೆ ಇದ್ದ. ಇದರಿಂದ ಮೊದಲು ಸ್ನೇಹವಾಗಿ ಶುರುವಾದಂತಹ ಈ ಸಂಬಂಧ ನಂತರ ಅಫೇರ್ ಆಗಿ ಬದಲಾಗುತ್ತದೆ. ಹೀಗೆ 3 ರಿಂದ 4 ವರ್ಷಗಳನ್ನ ಕಳೆದಂತಹ ಈ ಪ್ರಿಯಾಂಕಾ ಒಂದು ದೊಡ್ಡ ನಿರ್ಧಾರವನ್ನ ಮಾಡುತ್ತಾಳೆ. ಅದು ಏನೆಂದರೆ, ಈಗ ನಾನು ಡೈವರ್ಸ್ ಅನ್ನ ಕೊಟ್ಟರೆ ಸಮಾಜದಲ್ಲಿ ನನ್ನ ಗೌರವ ಹೋಗುತ್ತದೆ ಮತ್ತು ನನಗೆ ಸಿಗಬೇಕಾದಂತಹ ಆಸ್ತಿ, ಹಣ, ಸಂಪತ್ತು ಎಲ್ಲ ಕಳೆದುಕೊಳ್ಳಬೇಕಾಗುತ್ತದೆ ಎಂದೆಲ್ಲ ತಿಂಗಳುಗಟ್ಟಲೆ ಯೋಚನೆಯನ್ನ ಮಾಡಿದಂತಹ ಈ ಪ್ರಿಯಾಂಕಾ ಒಂದು ಸಂಚನ್ನ ರೂಪಿಸುತ್ತಾಳೆ. ಅದೇನೆಂದರೆ ತನ್ನ ಪತಿಯಾದ ದೇವಕೃಷ್ಣನನ್ನ ಕೊಲ್ಲುವ ಸಂಚು. ಈ ಪ್ರಿಯಾಂಕಾ ಮತ್ತು ಕಮಲೇಶ್ ಇಬ್ಬರೇ ಈ ಕೊಲೆಯನ್ನ ಮಾಡಲು ಸಾಧ್ಯವಿಲ್ಲ ಎಂದು ಅರಿತಂತಹ ಈ ಇಬ್ಬರು ಒಂದು ಐಡಿಯಾವನ್ನ ರೂಪಿಸುತ್ತಾರೆ. ಅದೇ ಮಾದರಿಯಂತೆ ಸುರೇಂದ್ರ ಎಂಬ ಸುಪಾರಿ ಕಿಲ್ಲರ್ಗೆ 1 ಲಕ್ಷಕ್ಕೆ ಈ ಡೀಲ್ ಅನ್ನ ವಹಿಸುತ್ತಾರೆ. ಈ ಪ್ರಿಯಾಂಕಾ ಮತ್ತು ಕಮಲೇಶ್ ಮತ್ತು ಸುರೇಂದ್ರ ಈ 3 ಜನರು ಸೇರಿ ಹೇಗೆ ಕೊಲೆ ಮಾಡಬೇಕು ಮತ್ತು ಯಾವ ದಿನ ಕೊಲೆ ಮಾಡಬೇಕು ಮತ್ತು ಹೇಗೆ ಅದನ್ನ ಡಿಸ್ಪೋಸ್ ಮಾಡಬೇಕು ಎಂದೆಲ್ಲ ಒಂದು ಯೋಜನೆಯನ್ನ ರೂಪಿಸುತ್ತಾರೆ. ಆ ಯೋಜನೆಯ ಪ್ರಕಾರವಾಗಿಯೇ ಏಪ್ರಿಲ್ 7ರಂದು ಈ ಕೆಲಸವನ್ನ ಮಾಡಲು ನಿರ್ಧರಿಸುತ್ತಾರೆ. ದಿನಾಂಕ ಏಪ್ರಿಲ್ 7, ಸಮಯ ರಾತ್ರಿ 10:30. ಒಂದು ಕಡೆ ಗಾಢ ನಿದ್ರೆಯಲ್ಲಿದ್ದಂತಹ ದೇವಕೃಷ್ಣ, ಇನ್ನೊಂದು ಕಡೆ ಪ್ರಿಯಾಂಕಾ ಮನೆಯ ಹಿಂದಿನ ಬಾಗಿಲನ್ನ ತೆರೆದಿಟ್ಟು ಸುಪಾರಿ ಕಿಲ್ಲರ್ಗಳು ಸುಲಭವಾಗಿ ಮನೆಯ ಒಳಗೆ ಬರುವಂತೆ ಮಾಡಿಕೊಡುತ್ತಾಳೆ. ಆದರೆ ಇದ್ಯಾವುದೇ ಅರಿವಿಲ್ಲದಂತಹ ದೇವಕೃಷ್ಣನು ಗಾಢ ನಿದ್ರೆಯಲ್ಲಿರುತ್ತಾನೆ. ಒಳಗೆ ಬಂದಂತಹ ಈ ಸುಪಾರಿ ಕಿಲ್ಲರ್ಸ್ ಗಳು ಅವರ ಪ್ಲಾನ್ ನಂತೆಯೇ ಅತ್ಯಂತ ಕ್ರೂರವಾಗಿ ದೇವಕೃಷ್ಣನನ್ನ ಸಾಯಿಸುತ್ತಾರೆ. ಕೊಲೆಯನ್ನ ಮಾಡಿದ ನಂತರ ಈ ಕೊಲೆಯನ್ನ ದರೋಡೆ ಎಂದು ಬಿಂಬಿಸಬೇಕು ಎಂಬುದು ಈ 3 ಜನರ ಪ್ಲಾನ್ ಆಗಿರುತ್ತದೆ. ಅದರಂತೆ ಸುಪಾರಿ ಕಿಲ್ಲರ್ಸ್ ಗಳು ಈ ದೇವಕೃಷ್ಣನನ್ನ ಕೊಲೆ ಮಾಡಿ ಹೋದ ನಂತರ ಈ ಪ್ರಿಯಾಂಕಾ ಜೋರಾಗಿ ಕೂಗಿಕೊಳ್ಳುತ್ತಾಳೆ. ಅಷ್ಟರ ಹೊತ್ತಿಗೆ ಅಕ್ಕಪಕ್ಕದವರು ಬರುವ ಮುಂಚೆಯೇ ಅವಳ ಮೈ ಮೇಲಿದ್ದಂತಹ ಎಲ್ಲಾ ಒಡವೆಗಳನ್ನ ಮತ್ತು ಬೀರ್ನಲ್ಲಿ ಇದ್ದಂತಹ ಒಡವೆಗಳನ್ನ ಸ್ವಲ್ಪ ಬಚ್ಚಿಟ್ಟಿರುತ್ತಾಳೆ. ನಂತರ ಈ ಅಕ್ಕಪಕ್ಕದವರು ಬಂದ ನಂತರ ನಮ್ಮ ಮನೆಯಲ್ಲಿ ದರೋಡೆಯಾಗಿದೆ ಮತ್ತು ನನ್ನ ಗಂಡನನ್ನ ಕೊಂದಿದ್ದಾರೆ, ನನಗೆ ಕೈಕಾಲುಗಳನ್ನ ಕಟ್ಟಿ ಹಾಕಿದ್ದರು ಮತ್ತು ನನ್ನ ಒಡವೆಗಳನ್ನ ಸಹ ದೋಚಿಕೊಂಡು ಹೋಗಿದ್ದಾರೆ ಮತ್ತು ಹಣವನ್ನ ಸಹ
ದೋಚಿಕೊಂಡು ಹೋಗಿದ್ದಾರೆ ಎಂದೆಲ್ಲ ಹೇಳುತ್ತಾಳೆ. ನಂತರ ಪೊಲೀಸರು ಸ್ಥಳಕ್ಕೆ ಬಂದಾಗಲೂ ಪ್ರಿಯಾಂಕಾ ತನ್ನ ನಾಟಕವನ್ನ ಶುರು ಮಾಡುತ್ತಾಳೆ. ಮಧ್ಯರಾತ್ರಿ ಕೆಲವು ದರೋಡೆಕೋರರು ನಮ್ಮ ಮನೆಯನ್ನ ನುಗ್ಗಿದ್ದರು ಮತ್ತು ನನ್ನನ್ನ ಕಟ್ಟುಹಾಕಿ ನನ್ನ ಪತಿಯನ್ನ ಕೊಂದರು ಮತ್ತು ಮನೆಯಲ್ಲಿನ ಕೆಲವು ಒಡವೆ ಮತ್ತು ಹಣವನ್ನ ತೆಗೆದುಕೊಂಡು ಹೋದರು ಎಂದು ಹೇಳುತ್ತಾಳೆ. ಆದರೆ ಪೊಲೀಸರು ಮೊದಲ ಹಂತದ ತನಿಖೆಯನ್ನ ಶುರು ಮಾಡುತ್ತಾರೆ. ಈ ಮೊದಲ ಹಂತದ ತನಿಖೆಯಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯ ಬಾಗಿಲು ಮುರಿದು ಒಳಗೆ ಬಂದಿರುವ ಸುಳಿವು ಸಿಗೋದಿಲ್ಲ, ಏಕೆಂದರೆ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ. ಮತ್ತು ಈ ದರೋಡೆಗೋರರು ಸ್ವಲ್ಪ ಚಿನ್ನವನ್ನ ತೆಗೆದುಕೊಂಡು ಮತ್ತು ಸ್ವಲ್ಪ ಚಿನ್ನವನ್ನ ಅಲ್ಲಿಯೇ ಬಿಟ್ಟಿರುತ್ತಾರೆ ಮತ್ತು ಈ ಪ್ರಿಯಾಂಕಾಗೆ ಕೂಡ ಒಂದು ಚೂರು ಪೆಟ್ಟಾಗಿರೋದಿಲ್ಲ. ಈ ಎಲ್ಲಾ ಅಂಶಗಳನ್ನ ಮೊದಲ ಹಂತದಲ್ಲಿ ತನಿಖೆ ಮಾಡಿದಂತಹ ಪೊಲೀಸರಿಗೆ ಒಂದು ಅನುಮಾನ ಕಾಡಲು ಶುರುವಾಗುತ್ತದೆ. ನಂತರ ಅಲ್ಲಿನ ಇನ್ಸ್ಪೆಕ್ಟರ್ಗೆ ಈ ಪ್ರಿಯಾಂಕಾ ಮೇಲೆ ಅನುಮಾನ ಬರಲು ಶುರುವಾಗುತ್ತದೆ. ಇದರಿಂದ ಅವರು ಎರಡನೇ ಹಂತದ ತನಿಖೆಯನ್ನ ಶುರು ಮಾಡುತ್ತಾರೆ. ಈ ಎರಡನೇ ಹಂತದಲ್ಲಿ ಫೋನ್ ಕಾಲ್, ವಾಟ್ಸ್ಆಪ್ ಚಾಟ್ ಈ ಎಲ್ಲವನ್ನ ಹೊರತೆಗೆಯುತ್ತಾರೆ. ಆಗ ಕಮಲೇಶ್ ಎಂಬಾತನ ಜೊತೆ ಗಂಟೆಗಟ್ಟಲೆ ಈ ಪ್ರಿಯಾಂಕಾ ಮಾತನಾಡಿರುವುದು ಮತ್ತು ಈ ಕೊಲೆಗೆ ಸಂಚನ್ನ ಮಾಡಿರುವುದು ಕೂಡ ಅವರಿಗೆ ಗೊತ್ತಾಗುತ್ತದೆ. ನಂತರ ವಾಟ್ಸ್ಆಪ್ ಚಾಟ್ ನ ಸಂಭಾಷಣೆಗಳು ಕೂಡ ಅವರಿಗೆ ಸಿಗುತ್ತವೆ. ಇದರಿಂದ ತಕ್ಷಣವೇ ಪೊಲೀಸರು ಈ ಪ್ರಿಯಾಂಕಾ ಮತ್ತು ಕಮಲೇಶನನ್ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸುತ್ತಾರೆ. ಆಗ ಪ್ರಿಯಾಂಕಾ ತನ್ನ ಗಂಡ ಕಪ್ಪಾಗಿದ್ದ ಮತ್ತು ನೋಡಲು ಸುಂದರವಾಗಿರಲಿಲ್ಲ ಮತ್ತು ಅವನ ಜೊತೆ ನಾನು ಹ್ಯಾಪಿಯಾಗಿರಲಿಲ್ಲ, ಆದ್ದರಿಂದ ಅವನನ್ನ ಕೊಲ್ಲಲು ನಾವು ಸುಪಾರಿ ಕೊಟ್ಟೆವು ಎಂದು ಪೊಲೀಸರಿಗೆ ಹೇಳುತ್ತಾಳೆ. ನಂತರ ಪೊಲೀಸರು ಸುಪಾರಿ ಕಿಲ್ಲರ್ ಆದ ಸುರೇಂದ್ರನನ್ನ ಕೂಡ ಟ್ರೇಸ್ ಮಾಡಿ ಅವನನ್ನ ಕೂಡ ಬಂಧಿಸುತ್ತಾರೆ. ಈ ಎಲ್ಲಾ ತನಿಖೆಯನ್ನ ಮಧ್ಯಪ್ರದೇಶದ ದಾರಾ ಪೊಲೀಸರು ಕೇವಲ 6 ಗಂಟೆಯ ಅವಧಿಯಲ್ಲಿಯೇ ಮುಗಿಸುತ್ತಾರೆ. ವೀಕ್ಷಕರೇ, ಬಣ್ಣ ಮತ್ತು ಸೌಂದರ್ಯದ ವಿಚಾರದಲ್ಲಿ ಮನುಷ್ಯ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಪ್ರೀತಿ ಇರದಿದ್ದರೆ ಬೇರೆಯಾಗಬಹುದಿತ್ತು, ಆದರೆ ಪ್ರಾಣ ತೆಗೆಯುವ ಅಧಿಕಾರ ಯಾರಿಗಿದೆ? ಇತ್ತೀಚೆಗೆ ಇಂಥ ಪ್ರಕರಣಗಳು ತುಂಬಾ ಜಾಸ್ತಿ ಆಗುತ್ತಿವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಇದಿಷ್ಟು ಮಧ್ಯಪ್ರದೇಶದ ದಾರಾ ಜಿಲ್ಲೆಯ ಪ್ರಿಯಾಂಕಳ ಕೇಸ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.